ಬಿಗ್ ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕು ಪಂಚಾಯಿತಿ ಹಾಗೂ ಅಂಗವಿಕಲರ ಕಲ್ಯಾಣ ಇಲಾಖೆಯಡಿ ತಾಲೂಕಿನ ವಿಕಲಚೇತನರಿಗೆ 11.5 ಲಕ್ಷ ರುನಲ್ಲಿ ತ್ರಿಚಕ್ರ ವಾಹನ ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ವಿಕಲಚೇತನರ ಸಬಲೀಕರಣಕ್ಕಾಗಿ ಸರ್ಕಾರದ ಅನುದಾನ ದುರುಪಯೋಗವಾಗದಿರಲಿ ಎಂದ ಅವರು. ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಭಿವೃದ್ಧಿಗೆ ರೈತರ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರ ಅಗತ್ಯವೆಂದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಹೇಳಿಕೆ. ತಾಲೂಕು ಮಟ್ಟದ ಕಾಲೇಜು ಕ್ರೀಡಾಕೂಟದಲ್ಲಿ ಪಟ್ಟಣದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿಗೆ 9 ಚಿನ್ನ, 5 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆದ ಕೀರ್ತಿ. ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ ಶಂಭುನಾಥ ಸ್ವಾಮೀಜಿಗಳು. ಪಟ್ಟಣದ ಚಿನ್ನ ಬೆಳ್ಳಿ ವ್ಯಾಪಾರಿಗಳಾದ ರುಕ್ಮಿಣಿ ಹಾಲ್ನ ಮಾಲೀಕರಾದ ಸಿಆರ್ ಸುಬ್ಬರಾಯ ಶೆಟ್ಟರು ಮತ್ತು ಮಕ್ಕಳಾದ ನಾಗೇಂದ್ರ, ಪ್ರದೀಪ್ ರವರ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಬುಧವಾರದ ವಿಶೇಷ ಪೂಜೆ, ಅನ್ನ ಸಂತರ್ಪಣಾ ಕಾರ್ಯ, ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು. ವಾರ್ತೆಗಳ ವಿವರ. ವಿಕಲಚೇತನರ ಸಬಲೀಕರಣಕ್ಕಾಗಿ ಸರ್ಕಾರ ಸಾಕಷ್ಟು ಅನುದಾನಗಳನ್ನು ಮೀಸಲಿರಿಸಿ ಸವಲತ್ತುಗಳನ್ನು ಒದಗಿಸುತ್ತಿದೆ. ಇವು ಅತ್ಯಂತ ಪ್ರಾಮಾಣಿಕವಾಗಿ ನಿಜವಾದ ವಿಕಲಚೇತನಕ್ಕೆ ಸಿಗುವ ರೀತಿ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ 11,70,000 ರು ವೆಚ್ಚದಲ್ಲಿ ತ್ರಿಚಕ್ರ ವಾಹನ ಸೇರಿದಂತೆ ವಿಕಲಚೇತನರ ವಿವಿಧ ಪರಿಕರಗಳನ್ನು ವಿಕಲಚೇತನರಿಗೆ ವಿತರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ವಿಕಲಚೇತನರು ಸ್ವಾವಲಂಬಿಗಳಾಗಿ ಬದುಕಬೇಕು. ಉದ್ಯೋಗಕ್ಕಾಗಿ ಮತ್ತು ಮತ್ತಿತರರ ವ್ಯವಸ್ಥೆಗಳಿಗಾಗಿ ಬೇರೆಯವರನ್ನ ಆಶ್ರಯಿಸಬೇಕಾದ ಅನಿವಾರ್ಯತೆ ಇದ್ದು, ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಗದಿಯಂತೆ ವಿವಿಧ ಮೂಲಗಳಿಂದ ಅನುದಾನವನ್ನು ಕ್ರೋಢೀಕರಿಸಿ ವಿಕಲಚೇತನರ ಬಾಳಿಗೆ ಅವಶ್ಯವಿರುವ ಉಪಕರಣಗಳನ್ನು ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಿ ಅವರ ಬದುಕಿಗೆ ಚೈತನ್ಯ ನೀಡಲು ಕ್ರಮ ಕೈಗೊಂಡಿದ್ದೇವೆ. ಇವುಗಳ ಸದುಪಯೋಗ ಪಡೆಯಬೇಕೆಂದರು. ಭಾರತ ಸರ್ಕಾರದಡಿಯ ಯೋಜನೆಯಲ್ಲಿ ತಾಲೂಕಿನ 200 ರೈತರಿಗೆ ಉಚಿತವಾಗಿ 80 ಲಕ್ಷ ರು ವೆಚ್ಚದ ಶ್ರವಣ ಸಾಧನವನ್ನು ಇತ್ತೀಚೆಗಷ್ಟೇ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ಅಂಗವಿಕಲರ ಕಲ್ಯಾಣ ಇಲಾಖೆ ಅಧಿಕಾರಿ ಸುಬ್ರಹ್ಮಣಿ ಸೇರಿ ಇತರರು ಇದ್ದರು. ಬ್ರೈಲ್ ವಾದ್ 25, ಬಿಳಿ 25, ಸ್ಟಿಕ್ 15, ಏರ್ ಬೆಡ್ 3, ಒಟ್ಟು ತ್ರಿಚಕ್ರ ವಾಹನ 7,70,000 ಎಲ್ಲ ಒಟ್ಟು ಸೇರಿ 11,70,000 ರೂಪಾಯಿ ವೆಚ್ಚದಲ್ಲಿ ಅಂಗವಿಕಲರುಗಳಿಗೆ ಈ ಸೌಲಭ್ಯಗಳನ್ನು ಹೆಚ್ಚು ವಿಶೇಷವಾಗಿ ಒದಗಿಸಿದೆ. ಪ್ರತಿ ವರ್ಷವೂ ಕೂಡ ನಾವು ನಿಗದಿಯಂತೆ ಅವರಿಗೆ ಅವಕಾಶ ಕಲ್ಪಿಸಿದ್ದೇವೆ. ಇನ್ನು ಬೇರೆ ಬೇರೆ ಮೂಲದಿಂದಲೂ ಕೂಡ ಆದ್ಯತೆ ಮೇರೆಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅವರು ಕೂಡ ಜೀವನದಲ್ಲಿ ಸ್ಫೂರ್ತಿಯಿಂದ, ಸಂತೋಷದಿಂದ, ಆತ್ಮಸ್ಥೈರ್ಯದಿಂದ ಬದುಕ್ತಕ್ಕಂಥ ಒಂದು ಶಕ್ತಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ನಾವು ತಾಲೂಕು ಪಂಚಾಯಿತಿ ಅಂಗವಿಕಲರ ಇಲಾಖೆ ಮೂಲಕ ಸಹಕಾರವನ್ನು ನೀಡಿದ್ದೀವಿ. ಅದನ್ನು ಒಳ್ಳೆಯ ರೀತಿ ಅವರು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತೇನೆ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಸುಮಾರು 200 ಜನರಿಗೆ ತಲಾ 40,000 ರೂಪಾಯಿ ಶ್ರವಣ ಸಾಧನವನ್ನು ಇದು ಉಚಿತವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಅಡಿನಲ್ಲಿ ಈ ತಾಲೂಕಿನಲ್ಲಿ ಸುಮಾರು 80 ಲಕ್ಷ ರೂಪಾಯಿ ವಿತರಣೆ ಕೂಡ ಮಾಡಿದ್ದೇವೆ. ಹೀಗೆ ವಿಶೇಷ ಚೇತನರು ಸರ್ಕಾರ ಇವತ್ತು ಅಂಗವಿಕಲರು ಅನ್ನೋದಕ್ಕಿಂತ ವಿಶೇಷ ಚೇತನರು ಅಂತಕ್ಕಂಥ ಒಂದು ಪದನಾಮವನ್ನು ಅವ್ರಿಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಸಾಮಾನ್ಯ ಜನರ ನಡುವೆ ನಾವೊಂದು ಸಂತೋಷದಿಂದ ಇರಬೇಕು, ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಟಬೇಕು ಅನ್ನೋದಕ್ಕೆ. ಕೃಷಿ ಪತ್ತಿನ ಸಹಕಾರ ಸಂಘಗಳು ಉಳಿಯಬೇಕಾದರೆ ರೈತರ ಸಹಭಾಗಿತ್ವ ಅಗತ್ಯ. ಸಂಘ ಉನ್ನತ ಮಟ್ಟಕ್ಕೆ ಸಾಗಬೇಕಾದರೆ ಷೇರುದಾರ ರೈತರ ಸಹಕಾರ ಮುಖ್ಯವೆಂದು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡರವರು ಅಭಿಪ್ರಾಯಿಸಿದರು. ಪಟ್ಟಣದಲ್ಲಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗುರುವಾರದಂದು ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಷೇರುದಾರರು ಸೊಸೈಟಿಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗಿಯಾದಾಗ ಸಂಘವು ಹೆಚ್ಚು ಕ್ರಿಯಾಶೀಲವಾಗಿ ಹೊಸ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತದೆ. 2,500ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಸೊಸೈಟಿಯಲ್ಲಿ ಸರ್ವ ಸದಸ್ಯರ ಸಭೆಗೆ 100 ಮಂದಿಯೂ ಭಾಗವಹಿಸಿಲ್ಲದಿರುವುದು ಬೇಸರದ ಸಂಗತಿ. ಕಡೆ ಪಕ್ಷ 500 ಮಂದಿ ಸದಸ್ಯರಾದರೂ ಪಾಲ್ಗೊಂಡು ನಮ್ಮ ಸಂಘದಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಬೇಕೆಂದರು. ಸಂಘದಡಿ
1240 ಸದಸ್ಯರಿಗೆ 7,99,00,000 ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ. 67 ಮಂದಿಗೆ ಹೈನುಗಾರಿಕೆಗಾಗಿ 6,70,000 ರುಗಳ ಸಾಲ, ಮಧ್ಯಮಾವಧಿ ಸಾಲವಾಗಿ 28 ಜನಕ್ಕೆ 1,22,00,000 ರುಗಳ ಸಾಲವನ್ನು ನೀಡಲಾಗಿದೆ. ಕಳೆದ 5 ವರ್ಷಗಳ ಹಿಂದೆ ಸಂಘವು 3 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕಾಗಿ ಮಾಡಿದ್ದ 60 ಲಕ್ಷ ರುಗಳ ಸಾಲ ತೀರುವಳಿಯಾಗಿದೆ. ಈ ಮೂಲಕ 2023-24ನೇ ಸಾಲಿಗೆ 5,23,000 ರುಗಳ ಲಾಭ ಗಳಿಸಿ ಸುಸ್ಥಿತಿಯಿಂದ ಕೂಡಿದೆ ಎಂದರು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಆದರೆ ಈ ಒಂದು ವಾರ್ಷಿಕ ಮಹಾಸಭೆ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಬಹಳ ಕಡಿಮೆ ಅನಿಸುತ್ತೆ. ಯಾಕೆಂದರೆ ಒಂದು ವಾರ್ಷಿಕ ಮಹಾಸಭೆಯ ವಿಶೇಷವಾದಂಥ ಒಂದು ಮಹತ್ವ ಇರುತ್ತೆ. ನಾನು ಕೇಳಿದ್ರು ಕಾರ್ಯದರ್ಶಿಯವರು ಮತ್ತು ಅಧ್ಯಕ್ಷರು ನನಗೆ ಆಹ್ವಾನ ಪತ್ರಿಕೆ ಕೊಡಕ್ಕೆ ಬಂದಿದ್ದಾಗ ಕೇಳಿದೆ, ಎಲ್ಲರಿಗೂ ಕೂಡ ತಾವುಗಳು ಆಹ್ವಾನ ಪತ್ರಿಕೆಗಳನ್ನು ತಲುಪಿಸಿದ್ದೀರಾ ಅಂತ. ಪ್ರತಿ ಮನೆಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತೇಳಿದ್ರು. ಆದರೂ ಕೂಡ ಸಂಖ್ಯೆ ಕಮ್ಮಿ ಇದೆ. ಇದಾಗಬಾರ್ದು. ಈಗಾಗಲೇ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದು. ಏಕೆಂದರೆ ಈ ಒಂದು 2,500 ಕನಿಷ್ಠ ಒಂದು 500 ಜನರು ಬಂದರೆ ಅದಕ್ಕೊಂದು ಆ ಒಂದು ಸಭೆಗೆ ಒಂದು ವಿಶೇಷವಾದಂಥ ಮಹತ್ವ ಇರುತ್ತೆ. ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 1,240 ಜನಕ್ಕೆ 7,98,74,000 ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸಾಲವನ್ನು ನೀಡಿದ್ದಾರೆ. ಅದೇ ರೀತಿ ಹೈನುಗಾರಿಕೆ ಸಾಲ 67 ಜನಕ್ಕೆ 6,70,000 ರೂಪಾಯಿಯನ್ನು ನೀಡಲಾಗಿದೆ. ಮಿಡ್ ಟರ್ಮ್ ಲೋನ್ ಅನ್ನೋ ಮಧ್ಯಮ ಅವಧಿ ಸಾಲ ಏನಿದೆ ಅದು 28 ಜನಕ್ಕೆ 1,21,60,000 ರೂಪಾಯಿಗಳನ್ನು ನೀಡಲಾಗಿದೆ. SHG ಸಾಲ ಸುಮಾರು ಹಳೇದಿದು. ಸಭೆಯಲ್ಲಿ 2023-24ನೇ ಸಾಲಿನ ಲೆಕ್ಕಪತ್ರದ ಮಂಡನೆಯನ್ನು ಸೊಸೈಟಿಯ ಸಿಇಒಗಳಾದ CN ರಮೇಶ್ ರವರು ಮಂಡಿಸಿದರು. ಮುಂದಿನ ಆರ್ಥಿಕ ವರ್ಷಕ್ಕೆ ಸೊಸೈಟಿಯು ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸುವಿಕೆಯ ಚರ್ಚೆಯ ಮೇಲೆ ಮಾತನಾಡಿದ ಷೇರುದಾರರಾದ ಗೊಲ್ಲರಹೊಸಳ್ಳಿ ಅಣ್ಣಪ್ಪನವರು, ಸೊಸೈಟಿಯು ಉತ್ತಮ ಮಟ್ಟದಲ್ಲಿ ವ್ಯವಹರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಭೂಮಿಗೆ ಇರುವ ಮೌಲ್ಯಕ್ಕನುಗುಣವಾಗಿ ಸಾಲ ನೀಡುವ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಹೊಸ ಸದಸ್ಯರಿಗೆ ಸಾಲ ನೀಡಬೇಕು ಮತ್ತು ಷೇರುದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮರಣ ನಿಧಿಯನ್ನು ಸ್ಥಾಪನೆ ಮಾಡುವಂತೆ ಸಲಹೆ ನೀಡಿದರು. ಸಂಘದ ಅಧ್ಯಕ್ಷರಾದ DC ರಂಗಸ್ವಾಮಿ ಮಾತನಾಡಿ, ರೈತರು ಪಡೆದ ಸಾಲವನ್ನು ಸೂಕ್ತ ಸಮಯಕ್ಕೆ ಕಟ್ಟಿ ಸಂಘದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಉಪಾಧ್ಯಕ್ಷರಾದ ಬಾಳಿಮಂಡಿ ಸುರೇಶ್, ನಿರ್ದೇಶಕರುಗಳಾದ KS ಮಂಜಪ್ಪ, MV ನಂಜುಂಡಸ್ವಾಮಿ, KN ಬೋರೇಗೌಡ, ಲತಾ ಸುರೇಶ್, JK ಮಧು, ರಾಕೇಶ್, ಕಾವೇರಮ್ಮ, ಗೋವಿಂದಯ್ಯ, ಸಂಘದ ಸಿಇಒ CN ರಮೇಶ್, ಲೆಕ್ಕಣಿಗ MP ಲೋಕೇಶ್, ಗುಮಾಸ್ತರಾದ MK ವಿನುತ, CS ಹೇಮಾ ಇದ್ದರು. ಸದಸ್ಯರ ಅಮಾನತು ಷೇರು 98,060. ಸವಕಳಿಗಳು ಡೆಡ್ ಸ್ಟಾಕ್ 2,967. ಕಟ್ಟಡ ಸವಕಳಿ 3,38,624. ಕಂಪ್ಯೂಟರ್ ಸವಕಳಿ 10,989. ಸದಸ್ಯರ ಉಳಿತಾಯ 7,85,800. SHG ಉಳಿತಾಯ 35,72,622. ಬ್ಯಾಂಕ್ ಸಾಲ ಪಾವತಿ KCC ಸಾಲ 7,84,13,000. HDFC ಬ್ಯಾಂಕ್ MTN ಸಾಲ 4,60,000 ಅಲ್ಲ 4,60,00,000. HDFC ಬ್ಯಾಂಕ್ ಹೈನುಗಾರಿಕೆ 6,70,000. ಸಿಬ್ಬಂದಿ ಲೆಕ್ಕ ಸಿಬ್ಬಂದಿ ಗ್ರಾಜ್ಯುಯೇಟಿ 1,08,000. ನೌಕರರ ಭವಿಷ್ಯ ನಿಧಿ 2,77,360. ಇತರೆ ಜವಾಬ್ದಾರಿಗಳು ಮಳಿಗೆ ಬಾಡಿಗೆ ಮುಂಗಡ 5,000 5 ಲಕ್ಷ. ಯಶಸ್ವಿನಿ ವಿಮೆ 1,07,425. ಯಶಸ್ವಿನಿ ವಿಮೆ ಪ್ರೋತ್ಸಾಹಧನ 5,275. ಲೆಕ್ಕ ಪರಿಶೋಧನಾ ಶುಲ್ಕ 82,421. ಬೆಳೆ ವಿಮೆ 81,346. ಬ್ಯಾಂಕಿನ ಸಂಘವು ಪ್ರಸಕ್ತ ಸಾಲಿನಲ್ಲಿ ಬೆಳೆ ಸಾಲ KCC ಸಾಲ 1,740 ಜನಕ್ಕೆ 7,98,74,000 ಕೊಟ್ಟಿದ್ದೀವಿ. ಮತ್ತು ಮಧ್ಯಮ ಸಾಲ MTL ಲೋನ್ 67 ಜನಕ್ಕೆ 1,21,60,000 ಕೊಟ್ಟಿದ್ದೀವಿ. ಹೈನುಗಾರಿಕೆ ಸಾಲ 28 ಜನಕ್ಕೆ 67,000 ಕೊಟ್ಟಿದ್ದೀವಿ. 6,70,000.
ಈ ಬಗ್ಗೆ ಸಂಘವು ಸಾಲವನ್ನು ರೈತರಿಗೆ ನೀಡಿದ್ದು ಸಂಘವು ಉತ್ತಮ ಸ್ಥಿತಿಯಲ್ಲಿದ್ದು ಲಾಭದಾಯಕ ನಡೆಯುತ್ತದೆ ಹಾಗೂ ಎಲ್ಲ ರೈತ ಬಾಂಧವರು ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಅಧ್ಯಕ್ಷರ ಭಾಷಣ ಮುಗಿಸಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ 2024-25ನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಚನ್ನರಾಯಪಟ್ಟಣದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ವಿಭಾಗ ಗುಂಪು ಆಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಸೇರಿದಂತೆ ಸಮಗ್ರ ಪ್ರಶಸ್ತಿ ಪಡೆದು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಪೈಕಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಹ್ಯಾಮರ್ ಥ್ರೋನಲ್ಲಿ ತ್ರಿಶಾಂತ್ ಪ್ರಥಮ ಸ್ಥಾನ, 200 ಮೀಟರ್ ಓಟದಲ್ಲಿ ಅರವಿಂದ್ ತೃತೀಯ ಸ್ಥಾನ, 400 ಮೀಟರ್ ಓಟದಲ್ಲಿ ಸಿಎನ್ ಪ್ರೀತಂ ಪ್ರಥಮ ಸ್ಥಾನ, 800 ಮೀಟರ್ ಓಟ, 1500 ಮೀಟರ್ ಓಟ ಮತ್ತು 3000 ಮೀಟರ್ ಓಟದಲ್ಲಿ ಎಚ್ಕೆ ಯೋಗೇಶ್ ಪ್ರಥಮ ಸ್ಥಾನ, ಸಿಎನ್ ಪ್ರೀತಂ ದ್ವಿತೀಯ ಸ್ಥಾನವನ್ನು ಗಳಿಸಿದರೆ 4x400 ಮೀಟರ್ ರಿಲೇಯಲ್ಲಿ ಪ್ರೀತಂ ಮತ್ತು ತಂಡ ಪ್ರಥಮ ಸ್ಥಾನವನ್ನು ಗಳಿಸಿದರೆ ಬಾಲಕಿಯರ ವಿಭಾಗದ ಉದ್ದ ಜಿಗಿತದಲ್ಲಿ ದೀಪಿಕಾ ದ್ವಿತೀಯ ಸ್ಥಾನ, 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ಮಿಥಾನ್ ಶ್ರೀ ತೃತೀಯ ಸ್ಥಾನವನ್ನು ಗಳಿಸಿದರೆ 4x100 ಮೀಟರ್ ರಿಲೇಯಲ್ಲಿ ಮಿಥಾನ್ ಶ್ರೀ ತಂಡ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಗುಂಪು ಆಟಗಳಲ್ಲಿ ಖೋಖೋ ಕ್ರೀಡೆಯಿಂದ ಯೋಗೇಶ್ ಮುದ್ದು ಮತ್ತು ತಂಡ ಪ್ರಥಮ ಸ್ಥಾನವನ್ನು ಗಳಿಸಿದರೆ ಥ್ರೋಬಾಲ್ನಲ್ಲಿ ಅಕ್ಷತಾ, ಪವಿತ್ರ ಹಾಗೂ ತಂಡ ಪ್ರಥಮ, ಟೆನಿಕಾಯ್ಡ್ ಕ್ರೀಡೆಯಲ್ಲಿ ಸಿಂಚನ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿದರೆ ವೈಯಕ್ತಿಕವಾಗಿ ಚಾಂಪಿಯನ್ಶಿಪ್ ಆಗಿ ಎಚ್ಕೆ ಯೋಗೇಶ್ ಆಯ್ಕೆಯಾಗಿ ಕಾಲೇಜು ಸಮಗ್ರ ಪ್ರಶಸ್ತಿಯನ್ನು ಪಡೆದ ಕೀರ್ತಿಯನ್ನು ಹೊಂದಿದೆ. ಕಾಲೇಜಿನಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಪೈಕಿ 9 ಚಿನ್ನ, 5 ಬೆಳ್ಳಿ ಮತ್ತು 4 ಕಂಚನ್ನ ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಕ್ರೀಡಾ ಶಿಕ್ಷಕರಾಗಿ ಚಿಕ್ಕೇಗೌಡ ಈ ಸಾಧನೆಗಾಗಿ ಶ್ರಮಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ಹಾಗೂ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ದಾರೆ. ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ನಮ್ಮ BGSPU ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಸುಮಾರು 60 ಮಕ್ಕಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ 9 ಚಿನ್ನದ ಪದಕಗಳು, 5 ಬೆಳ್ಳಿಯ ಪದಕಗಳು, 4 ಕಂಚಿನ ಪದಕಗಳನ್ನು ತಗೊಂಡು ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇದರಲ್ಲಿ ಓವರಾಲ್ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ BGS ಕಾಲೇಜಿನ ಮಕ್ಕಳು ಸಮಗ್ರ ಪ್ರಶಸ್ತಿಯನ್ನು ತಮ್ಮದಾಗಿ ಮಾಡಿಸಿಕೊಂಡು ನಮ್ಮ ಒಂದು ಶ್ರೀಮಠಕ್ಕೆ ಮತ್ತು ಪದವಿ ಪೂರ್ವ ಕಾಲೇಜಿಗೆ ಒಂದು ಹೆಸರನ್ನು ತಂದುಕೊಂಡಿದ್ದಾರೆ. ಅವರಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ನಾವು ಎಲ್ಲ ಮಕ್ಕಳಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ನಮ್ಮ PU ಕಾಲೇಜಿನ ಯೋಗೇಶ್ HK ಎಂಬ ವಿದ್ಯಾರ್ಥಿಯು ಒಂದು ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೆಸರನ್ನು ತಂದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ 48 ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ 5ನೇ ದಿನವಾದ ಗುರುವಾರದಂದು ಪಟ್ಟಣದ ಚಿನ್ನ ಬೆಳ್ಳಿ ವ್ಯಾಪಾರಿಗಳಾದ ರುಕ್ಮಿಣಿ ಹಾಲ್ನ CR ಸುಬ್ಬರಾಯ ಶೆಟ್ಟರು ಮತ್ತು ಮಕ್ಕಳಾದ CS ನಾಗೇಂದ್ರ, CS ಪ್ರದೀಪ್ ರವರ ಕುಟುಂಬ ವರ್ಗದವರಿಂದ ಗಣೇಶ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 48 ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ. ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಪಟ್ಟಣದ ಚಿನ್ನ ಬೆಳ್ಳಿ ವ್ಯಾಪಾರಿಗಳಾದ ರುಕ್ಮಿಣಿ ಹಾಲ್ನ ಮಾಲೀಕರಾದ CS ಸುಬ್ಬರಾಯ ಶೆಟ್ಟರು ಮತ್ತು ಮಕ್ಕಳಾದ CS ನಾಗೇಂದ್ರ, CS ಪ್ರದೀಪ್ ರವರ ಕುಟುಂಬದವರು ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು. ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿಯ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ CR ಸುಬ್ಬರಾಯ ಶೆಟ್ಟರು ಮತ್ತು ಮಕ್ಕಳಾದ CS ನಾಗೇಂದ್ರ, CS ಪ್ರದೀಪ್ ರವರ ಕುಟುಂಬ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ CN ಅಶೋಕ್ ರವರು ಅಭಿನಂದಿಸಿದರು. ನಂತರ ನಡೆದ ಅನ್ನದಾನದಲ್ಲಿ CS ನಾಗೇಂದ್ರ ರವರು, CS ಪ್ರದೀಪ್ ರವರು ಕುಟುಂಬದ ಸದಸ್ಯರು ಮತ್ತವರ ಸ್ನೇಹಿತರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. Gracias.
ಮುಖ್ಯಾಂಶಗಳು. ತಾಲೂಕು ಪಂಚಾಯಿತಿ ಹಾಗೂ ಅಂಗವಿಕಲರ ಕಲ್ಯಾಣ ಇಲಾಖೆಯಡಿ ತಾಲೂಕಿನ ವಿಕಲಚೇತನರಿಗೆ 11.5 ಲಕ್ಷ ರುನಲ್ಲಿ ತ್ರಿಚಕ್ರ ವಾಹನ ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ವಿಕಲಚೇತನರ ಸಬಲೀಕರಣಕ್ಕಾಗಿ ಸರ್ಕಾರದ ಅನುದಾನ ದುರುಪಯೋಗವಾಗದಿರಲಿ ಎಂದ ಅವರು. ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಭಿವೃದ್ಧಿಗೆ ರೈತರ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರ ಅಗತ್ಯವೆಂದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಹೇಳಿ. ತಾಲೂಕು ಮಟ್ಟದ ಕಾಲೇಜು ಕ್ರೀಡಾಕೂಟದಲ್ಲಿ ಪಟ್ಟಣದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿಗೆ 9 ಚಿನ್ನ, 5 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆದ ಕೀರ್ತಿ. ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ ಶಂಭುನಾಥ ಸ್ವಾಮೀಜಿಗಳು. ಪಟ್ಟಣದ ಚಿನ್ನ ಬೆಳ್ಳಿ ವ್ಯಾಪಾರಿಗಳಾದ ರುಕ್ಮಿಣಿ ಹಾಲ್ನ ಮಾಲೀಕರಾದ ಸಿಆರ್ ಸುಬ್ಬರಾಯ ಶೆಟ್ಟರು ಮತ್ತು ಮಕ್ಕಳಾದ ನಾಗೇಂದ್ರ, ಪ್ರದೀಪ್ ರವರ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಬುಧವಾರದ ವಿಶೇಷ ಪೂಜೆ, ಅನ್ನ ಸಂತರ್ಪಣಾ ಕಾರ್ಯ, ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.